ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಆಲೂ ಟಿಕ್ಕಿ ಬರ್ಗರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದಂತೆ ಫುಲ್ ವಿಡಿಯೋ ನೋಡಿ. ಒಂದು ಬೌಲ್ಗೆ ನಾನಿಲ್ಲಿ 4 ಬೇಯಿಸಿಟ್ಕೊಂಡಿರುವಂಥ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೂ ಅರ್ಧ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ನಷ್ಟು ಖಾರದ ಪುಡಿ ಹಾಗೂ ಅರ್ಧ ಟೀ ಸ್ಪೂನ್ನಷ್ಟು ಚಾಟ್ ಮಸಾಲ, ಗರಂ ಮಸಾಲ ಎರಡನ್ನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಬ್ರೆಡ್ ಕ್ರಮ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬ್ರೆಡ್ ಕ್ರಮ್ಸ್ ಆ್ಯಡ್ ಮಾಡೋದ್ರಿಂದ ಬೈಂಡಿಂಗ್ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಇದನ್ನು ಆ್ಯಡ್ ಮಾಡಿದ್ದೀನಿ, ಅಥವಾ ಸ್ಕಿಪ್ ಮಾಡಿ ಕೂಡ ಹಾಕೊಬೋದು. ನಾನು ಈಗ ಬಾಲ್ ಸೈಜ್ನ ಉಂಡೆ ಮಾಡಿ ಇದನ್ನು ಈ ರೀತಿಯಾಗಿ ಒಡೆ ಹಿಂಗೆ ತಟ್ಕೊತೀವೋ ಆ ರೀತಿ ತಟ್ಕೊಂಡು ಎಲ್ಲ ಕಡೆ ನೀಟಾಗಿ ರೌಂಡಾಗಿ ಮಾಡ್ಕೊಬೇಕು. ನಾನು ಯಾವ ರೀತಿ ವಿಡಿಯೋದಲ್ಲಿ ತೋರಿಸಿದ್ದೀನೋ ಆ ರೀತಿಯಾಗಿ. ಸೊ ಈ ರೀತಿ ಮಾಡಿಕೊಂಡ್ರೆ ನಮ್ಮ ಪ್ಯಾಟಿ ರೆಡಿ ಆಗಿರುತ್ತೆ. ಆಲೂ ಟಿಕ್ಕಿ ಏನು ಪ್ಯಾಟಿ ಇದೆಯಲ್ಲ, ಸೊ ಕಂಪ್ಲೀಟಾಗಿ ರೆಡಿ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಇನ್ನೊಂದು ಕಪ್ ತಗೊಂಡು 2.5 ಟೇಬಲ್ ಸ್ಪೂನ್ನಷ್ಟು ಮೈದಾ ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್, ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು, ಕಾಳು ಮೆಣಸಿನ ಪುಡಿ ಹಾಗೂ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿಯ ಲಮ್ಸ್ ಇಲ್ದಂತೆ ಸ್ವಲ್ಪ ಈ ಕನ್ಸಿಸ್ಟೆನ್ಸಿಯಲ್ಲಿ. ಸೊ ಇದು ನಮ್ಮ ಮೈದಾ ಸ್ಲರಿ ರೆಡಿ ಇದೆ. ನೆಕ್ಸ್ಟು ಬ್ರೆಡ್ ಕ್ರಮ್ಸ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಈಗ ನಾನು ರೆಡಿ ಮಾಡ್ಕೊಂಡಿರುವಂತಹ ಆಲೂ ಟಿಕ್ಕಿನ ಸ್ಲರಿ ಒಳಗೆ, ಮೈದಾ ಸ್ಲರಿ ಒಳಗೆ ಡಿಪ್ ಮಾಡಿ ನೆಕ್ಸ್ಟ್ ಬ್ರೆಡ್ ಕ್ರಮ್ಸಿಂದ ಕೋಟ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಕೋಟ್ ಮಾಡಿದ ನಂತರ ಇದನ್ನು ಈಗ ಡೀಪ್ ಫ್ರೈ ಮಾಡ್ಕೊಬೇಕು. ಸೊ ಮೊದಲಿಗೆ ನಾನು ಇಲ್ಲಿ ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಬಾಣಲಿಗೆ. ಈಗ ಇದರೊಳಗೆ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಎರಡೂ ಕಡೆಯೂ ನೀವು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಬೇಕು. ನೆನ್ಪಿಟ್ಕೊಳ್ಳಿ, ನೀವು ಫ್ರೈ ಮಾಡಬೇಕಾದ್ರೆ ಇದನ್ನು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಎಲ್ಲ ಸೀದಂಗೆ ಆಗುತ್ತೆ. ಸೊ ಎಲ್ಲ ನಮ್ಮ ಪ್ಯಾಟೀಸ್ ಎಲ್ಲ ರೆಡಿಯಾಗಿದೆ, ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈಗ ಪ್ಯಾಟಿ ರೆಡಿಯಾಗಿದೆ, ಸಾಸ್ ರೆಡಿ ಮಾಡ್ಕೊಳ್ಳೋಣ. ಸೊ ಸಾಸಿಗೆ ನಾನು ಇಲ್ಲಿ 1.5 ಟೇಬಲ್ ಸ್ಪೂನ್ನಷ್ಟು ಮಯೋನೀಸ್, ವೆಜ್ ಮಯೋನೀಸ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಕೆಚಪ್ ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಸಾಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿದರೆ ನೋಡಿ ಈ ಥರ ಬರುತ್ತೆ, ಈ ಕಲರ್ ಬರುತ್ತೆ. ಸೊ ರೆಡಿಯಾಗಿರುತ್ತೆ ನಮ್ಮ ಬರ್ಗರ್ ಸಾಸ್. ನೆಕ್ಸ್ಟ್ ನಾನು ಇಲ್ಲಿ ಬರ್ಗರ್ ಬನ್ನ ತೊಗೊಂಡಿದ್ದೀನಿ. ಸೊ ಇದು ನಿಮಗೆ ಯೂಶಲಾಗಿ ಮಾರ್ಟ್ಗಳಲ್ಲಿ ಸಿಗುತ್ತೆ ಹಾಗೂ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ನಾನು ಇದನ್ನು ಕರೆಕ್ಟಾಗಿ ಮಿಡಲಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಕಟ್ ಮಾಡಿದ ನಂತರ ಒಂದು ತವಾಗೆ ಸ್ವಲ್ಪ ಬಟರ್ನ ಹಾಕಿ ಅದು ಸ್ವಲ್ಪ ಹೀಟ್ ಆದಮೇಲೆ ಬ್ರೆಡ್ನ ನಾನು ಸ್ಲೈಡ್ ಮಾಡಿ ಹಾಕ್ತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿಟ್ಟು ಟೋಸ್ಟ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಇದು ಕೂಡ ರೆಡಿ ಆಗುತ್ತೆ ಬನ್ನು. ಸೊ ಒನ್ಸ್ ಇದು ಸ್ವಲ್ಪ ಕಲರ್ ಗೋಲ್ಡನ್ ಬ್ರೌನ್ ಬಂದಾಗ ನಾನು ಇದನ್ನು ಎತ್ತಿಟ್ಕೊಂಡು ಬೇಸ್ ಏನಿರುತ್ತೋ ಆ ಬೇಸಿಗೆ ನಾನು ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡಿರೋಂಥ ಸಾಸ್ ಹಾಕಿ ಆನಿಯನ್, ಟೊಮೆಟೊ ಮತ್ತು ಕ್ಯಾಬೇಜ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಕ್ಯಾಪ್ಸಿಕಮ್ನು ಕೂಡ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ನಿಮಗೆ ಆಪ್ಷನಲ್. ಆನಿಯನ್ ಹಾಕಿ ಬೇಕಾದ್ರೆ ಪ್ಯಾಟಿ ಹಾಕಿ ನೀವು ಡೈರೆಕ್ಟಾಗಿ ಮಾಡ್ಕೊಬೋದು, ಬಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಟೊಮೆಟೊ, ಕ್ಯಾಬೇಜ್, ಕ್ಯಾಪ್ಸಿಕಮ್ ಎಲ್ಲ ಹಾಕೋದ್ರಿಂದ ನಾನಿಲ್ಲಿ ಕುಕುಂಬರ್ನು ಕೂಡ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಹೆಲ್ದಿಯರ್ ವರ್ಷನ್ ಮಾಡೋಣ ಅಂತ. ಸೊ ಚೀಸ್ ಸ್ಲೈಸ್ ಎಲ್ಲ ಹಾಕಿ ಪ್ಯಾಟಿ ಹಾಕಿ ಯಾವ ರೀತಿ ನಾನು ಲೇಯರ್ ಮಾಡ್ತಿದ್ದೀನೋ ಆ ಥರ ಹಾಕಿ ಮೇಲ್ಗಡೆ ಟಾಪ್ ಬನ್ನಿಗೆ ನಾನು ಮತ್ತೆ ಅದೇ ಸಾಸ್ನ ನಾನು ಅಪ್ಲೈ ಮಾಡಿ ನಾನು ಫಿನಿಶ್ ಮಾಡ್ತಾಯಿದ್ದೀನಿ. ಸೊ ರೆಡಿ ಆಗಿದೆ ನಮ್ಮ ಟೇಸ್ಟಿಯಾಗಿರುವಂತಹ ಆಲೂ ಟಿಕ್ಕಿ ಬರ್ಗರ್. ಒನ್ಸ್ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ತಿಳಿಸಿ ಹೇಗಿತ್ತು ಅಂತ. ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.